Good evening, everybody. Myself Soumya Hegde. Today I am taking another subtopic in solutions. Okay. Next topic is solid in a solution. Okay. Liquid solution and gaseous solutions. Solid in solid. ಕಾಪರ್ ಅನ್ನ ನಾವು ಗೋಲ್ಡ್ ಅಲ್ಲಿ ಡಿಸಾಲ್ವ್ ಮಾಡ್ತೀವಿ, ಆರ್ನಮೆಂಟಲ್ ಗೋಲ್ಡ್ ಅಲ್ಲಿ. ಬರೀ ಗೋಲ್ಡ್ ಇದ್ರೆ ಏನಾಗ್ತಿತ್ತು ಸ್ಟೂಡೆಂಟ್ಸ್? ಬರೀ ಗೋಲ್ಡ್ ಇದ್ರೆ ನಮ್ಗೆ ಏನಾಗ್ತಿತ್ತು ಹೇಳಿ? ನಮಗೆ ಒಂದು ಗೋಲ್ಡ್ ಪದೇ ಪದೇ ಕಟ್ ಆಗ್ತಾ ಇರ್ತಿತ್ತು. ಯಾಕಂದ್ರೆ ಗೋಲ್ಡ್ ಏನಿರುತ್ತೆ ತುಂಬಾ ಮೆತ್ತಗಿರುತ್ತೆ. ಅದನ್ನ ಹಾರ್ಡ್ ಮಾಡಕ್ಕೆ ಅಂತ ವಿ ಆರ್ ಆಡಿಂಗ್ ಕಾಪರ್ ನ ಆಡ್ ಮಾಡ್ತೀವಿ. ಸರಿಯಾಗಿ ಮಿಕ್ಸ್ ಮಾಡ್ತೀವಿ. ಅಲಾಯ್ ಪರ್ಸೆಂಟೇಜ್ ಇರುತ್ತೆ ನೋಡಿ, 24 ಕ್ಯಾರೆಟ್ ಗೋಲ್ಡ್, 22 ಕ್ಯಾರೆಟ್ ಗೋಲ್ಡ್, 18 ಕ್ಯಾರೆಟ್ ಗೋಲ್ಡ್. ಗೋಲ್ಡ್ಗೆ ಪ್ರೈಸ್ ಹೆಚ್ಚಾದಂಗೆ ಗೋಲ್ಡ್ ಅನ್ನ ಏನ್ ಮಾಡ್ತಿದಾರೆ, ಕಡಿಮೆ ಹಾಕಿ ಕಾಪರ್ ಅನ್ನ ಬೇರೆ ಏನೇನ್ ಎಲಿಮೆಂಟ್ ಇದೆಯೋ ಜಾಸ್ತಿ ಹಾಕ್ತಿದ್ದಾರೆ. ಸೊ ಗೋಲ್ಡ್ ಮತ್ತೆ ಕಾಪರ್ ದೇನ್ ಅಲಾಯ್ ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಇನ್ ಸಾಲಿಡ್. ಓಕೆ. ನೆಕ್ಸ್ಟ್ ಲಿಕ್ವಿಡ್ ಇನ್ ಸಾಲಿಡ್. ಅಮಾಲ್ಗಮ್ ಆಫ್ ಮರ್ಕ್ಯುರಿ ವಿತ್ ಸೋಡಿಯಂ. ಸೋಡಿಯಂ ಮತ್ತೆ ಮರ್ಕ್ಯುರಿಯ ಒಂದು ಅಮಾಲ್ಗಮ್ ಫಾರ್ಮೇಶನ್ ಆಗುತ್ತೆ. ಇದನ್ನ ಲಿಕ್ವಿಡ್ ಇನ್ ಸಾಲಿಡ್. ಓಕೆ. ಲಿಕ್ವಿಡ್ ಮತ್ತೆ ಸಾಲಿಡ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅದು. ನೆಕ್ಸ್ಟ್ ಗ್ಯಾಸ್ ಇನ್ ಸಾಲಿಡ್. ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಇನ್ ಪೆಲ್ಲೇಡಿಯಂ. ಪೆಲ್ಲೇಡಿಯಂ ಅಲ್ಲಿ ಏನು ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ ಇರುತ್ತಲ್ಲ, ದಟ್ ಈಸ್ ಡಿಸಾಲ್ವ್ ಆದ್ರೆ ಅದನ್ನ ಗ್ಯಾಸ್ ಇನ್ ಸಾಲಿಡ್ ಅಂತ ಕರಿತೀವಿ. ಥ್ಯಾಂಕ್ ಯು.